ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಾವು ಮಾಡೋ ಹಲವಾರು ತಪ್ಪುಗಳಿಂದ ನಮ್ಮ ಮನೆಗೆ ಕಷ್ಟ ಅನ್ನೋದು ಬರ್ತಿರುತ್ತೆ. ನಮಗೆ ನೆಮ್ಮದಿ ಇರೋದಿಲ್ಲ. ಕಷ್ಟ ಅನ್ನೋದು ನಮಗೆ ಬೆನ್ನು ಹತ್ತಿಬಿಟ್ಟಿರುತ್ತೆ. ಏಕೆ ಅಂತಂದರೆ ನಾವು ಏನು ತಪ್ಪು ಮಾಡಿದ್ದೀವಿ, ಏನು ಸರಿ ದಾರಿಲಿ ಹೋಗ್ತಾ ಇದ್ದೀವಿ ಅನ್ನೋದು ಸಹ ನಮಗೆ ಗೊತ್ತಿರೋದಿಲ್ಲ. ಏಕೆ ಅಂತಂದರೆ ನಮಗೆ ದಾರಿ ಯಾವುದು ನಮ್ಮ ಎದುರುಗಡೆ ಕಾಣುತ್ತೋ ಆ ದಾರಿನಲ್ಲಿ ನಾವು ಹೋಗ್ತಾ ಇರ್ತೀವಿ. ಅದು ಸರಿನಾ ತಪ್ಪಾ ಅನ್ನೋದು ಸಹ ನಮಗೆ ಗೊತ್ತಿರೋದಿಲ್ಲ. ಯಾಕೆ ಅಂತಂದರೆ ಇದೆಲ್ಲ ಭಗವಂತನ ಸೂಚನೆ ಆಗಿರುತ್ತೆ. ನಮ್ಮ ಇಷ್ಟದಂಗೆ ನಾವೇನೂ ಸಹ ಮಾಡೋಕ್ಕಾಗೋದಿಲ್ಲ. ಇದೆಲ್ಲ ಭಗವಂತನ ಇಚ್ಛೆನೇ ಆಗಿರುತ್ತೆ. ನಾವೇನಕ್ಕೋ ಒಂದಕ್ಕೆ ಆಸೆ ಪಡ್ತೀವಿ, ಆದರೆ ಅದು ನಿರಾಸೆಯಾಗಿ ದೇವರೇ ಇನ್ನೊಂದು ಏನಾದರೂ ನಮಗೆ ಕೊಡೋ ಅಂಥದ್ದು. ನಾವು ಇಷ್ಟಪಟ್ಟಿದ್ದು ನಮಗೆ ಸಿಕ್ಕಿಲ್ಲ ಅಂತಂದರೆ ಅದಕ್ಕಿಂತ ಮಿಗಿಲಾದ್ದು ದೇವ್ರು ಏನೋ ಕೊಡ್ತಾನೆ ಅಂತ ನಾವು ಒಂದು ನಿರೀಕ್ಷೆಯಲ್ಲಿ ಇರಬೇಕು. ಏಕೆ ಅಂತಂದರೆ ನಾವು ರಾಯರನ್ನು ನಂಬಿದ್ದೀವಿ, ನಮ್ಮ ಮನೆ ದೇವ್ರುಗಳನ್ನ ನಂಬಿದ್ದೀವಿ. ನಮ್ಮನ್ನು ಹಾಗೆ ಅಂತೂ ಬಿಡೋದಿಲ್ಲ. ನಮ್ಮ ಕಷ್ಟ ಸುಖದಲ್ಲಿ ದೇವತೆಗಳು ಇದ್ದೇ ಇರ್ತಾರೆ. ನಾವು ಏನಕ್ಕೋ ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಂತಂದರೆ ಅದು ನಮ್ಮ ಕೈಗೆ ಸಿಗ್ತಾ ಇಲ್ಲ, ನಮ್ಮ ಕೈಗೆ ಎಟಕ್ತಾ ಇಲ್ಲ ಅದು ಅಂತಂದರೆ, ಆದರೆ ಅದಕ್ಕಿಂತ ದೊಡ್ಡದಾಗಿ ಭಗವಂತ ಏನೋ ಕೊಡ್ತಾರೆ ಅಂತ ನಾವೊಂದು ಧೈರ್ಯ ಮಾಡಬೇಕು. ನಾವು ಅಂದ್ಕೊಂಡಿದ್ದೇ ಕೊಟ್ಟಿಲ್ಲ ಅಂತ ನಾವು ಯಾವಾಗಲೂ ಅಷ್ಟೇ ಕುಗ್ಗೋದಕ್ಕೆ ಹೋಗಬಾರ್ದು. ಹೌದು, ಆಗೋದೆಲ್ಲ ಒಳ್ಳೆಯದಕ್ಕೆ, ದೇವ್ರ ಇಚ್ಛೆ ಏನಿದೆಯೋ ಅದೇ ಆಗಬೇಕು ಅಂತ ನಾವು ದೃಢವಾಗಿ ನಂಬಿಡಬೇಕು. ಇವತ್ತು ಗುರುವಾರ ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು. ಬ್ರಾಹ್ಮಿ ಮುಹೂರ್ತದಲ್ಲಿ ಸಹ ನಾನು ಪೂಜೆ ಮಾಡಿಕೊಂಡು ರಾಯರ ಮಠಕ್ಕೆ ಹೋಗಿದ್ದು ಬಂದೆ. ರಾಯರ ಮಠಕ್ಕೆ ನಮ್ಮ ಮನೇಲಿ ಎಲ್ಲರೂ ಸಹ ಇವತ್ತು ಹೋಗಿದ್ವಿ. ಏನೋ ಒಂಥರ ನನ್ನ ಮನಸ್ಸಿಗೆ ನೆಮ್ಮದಿ ಅನ್ನೋದೇ ಇರಲಿಲ್ಲ ಇವತ್ತು. ಯಾಕೆ ಏನು ಅಂತ ಕಾರಣ ಗೊತ್ತಿಲ್ಲ, ಆದರೂ ಮನಸ್ಸಿನಲ್ಲಿ ನೆಮ್ಮದಿ ಇರಲಿಲ್ಲ. ಏನೋ ಒಂಥರ ಭಯ ಅನಿಸೋದು. ಮತ್ತು ರಾಯರಿಗೆ ಪೂಜೆ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರೋದು, ರಾಯರು ಸ್ತೋತ್ರ ಹೇಳ್ಬೇಕಾದ್ರೂ ಅಷ್ಟೇ ಕಣ್ಣಲ್ಲಿ ನೀರು ಬರೋದು. ಮತ್ತು ರಾಯರ ಮಠಕ್ಕೆ ಹೋಗಿ ಅಲ್ಲಿ ದೀಪ ಬೆಳಗ್ಗೆ ಹೆಜ್ಜೆ ನಮಸ್ಕಾರ ಹಾಕಬೇಕಾದ್ರೂ ಅಷ್ಟೇ ಯಾಕೋ ಗೊತ್ತಿಲ್ಲ, ಮನಸ್ಸಿಗೆ ಸಮಾಧಾನವೇ ಇಲ್ಲ. ಏನೋ ಒಂಥರ ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಥರ ಇವತ್ತೆಲ್ಲ ಫೀಲ್ ಆಗ್ತಿತ್ತು ನನಗೆ. ನಾನು ಅಷ್ಟನ್ನೇ ನನ್ನ ತಂದೆ ಮುಂದೆ ಕೇಳ್ಕೊಂಡೆ, ಅಪ್ಪ ಮುಂದೆ ಏನು ಕಷ್ಟ ಬರುತ್ತೋ ಏನೋ ನನಗಂತೂ ಗೊತ್ತಿಲ್ಲ, ಎಲ್ಲ ನಿನಗೆ ಗೊತ್ತಿರುತ್ತೆ. ನನ್ನ ಜೊತೇಲಿ ನೀನು ಇರಬೇಕು ಭಗವಂತ. ಏನಾದರೂ ಒಂದು ತೊಂದರೆ ಕೊಡೋದಕ್ಕೆ ಮುಂಚೆ ಈ ಥರ ಒಂದು ಮನಸ್ಸಿನಲ್ಲಿ ಒಂಥರ ಗೊಂದಲ ಅನ್ನೋದು ಬರ್ತಿರುತ್ತೆ, ಭಯ ಅಂತ ಅನಿಸ್ತಿರುತ್ತೆ. ಅದನ್ನೆಲ್ಲ ನೀನೇ ದೂರ ಮಾಡಬೇಕು, ನನ್ನ ಮನಸ್ಸಿಗೆ ನೆಮ್ಮದಿ ಕೊಡಬೇಕು, ಸಮಾಧಾನ ಕೊಡಬೇಕು. ಮುಂದೆ ಬರೋ ಕಷ್ಟನ ನೀನೇ ಎದುರಿಸ್ಬೇಕು ತಂದೆ. ಏಕೆ ಅಂತಂದರೆ ಯಾವ ರೀತಿ ಹೇಗೆ ಕಷ್ಟ ಬರುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ, ಅದೆಲ್ಲ ನಿನಗೆ ಗೊತ್ತಿರುತ್ತೆ. ಬರೋ ಕಷ್ಟನ ನೀನೇ ಅಲ್ಲೇ ಅಡ್ಡ ಹಾಕಬೇಕು ಭಗವಂತ. ಏಕೆಂದರೆ ಜೀವನದಲ್ಲಿ ನಾನು ತುಂಬ ನೊಂದ್ಬಿಟ್ಟಿದ್ದೀನಿ. ನನಗೆ ಮತ್ತಷ್ಟು ನೋವು ಕೊಡಬೇಡ ತಂದೆ ಅಂತ ನಾನು ರಾಯರ ಹತ್ರ ಕೇಳಿಕೊಂಡೆ. ಯಾಕೆ ಅಂದರೆ ಏನಾದರೂ ಒಂದು ಸಮಸ್ಯೆ ಬರೋದಕ್ಕೆ ಮುಂಚೆ ಈ ಥರ ಒಂದು ಮನಸ್ಸಿಗೆ ಸಮಾಧಾನ ಇರೋದಿಲ್ಲ, ಒಂಥರ ಕೈಕಾಲೆಲ್ಲ ನಡ್ಕೊ ಬರೋದು, ಒಂಥರ ಏನೋ ಮನಸ್ಸಿನಲ್ಲಿ ಏನೋ ಒಂಥರ ಗೊಂದಲ, ಏನೋ ಕಳ್ಕೊಂಡಿದ್ದೀನಿ, ಏನೋ ಒಂಥರ ಭಯ ಅನಿಸೋದು, ಈ ಥರ ಎಲ್ಲ ಆಗ್ತಿರುತ್ತೆ. ಏನಾದರೂ ಬರೋದಕ್ಕೆ ಮುಂಚೆ ಕೆಲವ್ರಿಗೆ ಈ ಥರ ಆಗುತ್ತೆ, ಮನಸ್ಸಿಗೆ ಸಮಾಧಾನ ಇರೋದಿಲ್ಲ, ಈ ಥರ ಎಲ್ಲ ಕೆಲವ್ರಿಗಾಗುತ್ತೆ. ನನಗೂ ಸಹ ಈ ಥರ ಆಗಿದೆ. ಆದರೆ ನಾನು ರಾಯರ ಹತ್ರ ನಾನು ಕೇಳ್ಕೊಂಡಿದ್ದೆ ಎಷ್ಟು, ಅಪ್ಪ ಏನು ಕಷ್ಟ ಬರುತ್ತೆ ಮುಂದೆ ಅಂತ ನನಗೆ ಗೊತ್ತಿಲ್ಲ, ಆ ಕಷ್ಟನೆಲ್ಲ ನೀನೇ ದೂರ ಮಾಡಬೇಕು. ಏಕೆಂದರೆ ನಾನು ಗೊತ್ತಿದ್ದು ತಪ್ಪು ಮಾಡಿದ್ದೀನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದೀನೋ ಎಲ್ಲ ನೀನು ಹೊಟ್ಟೆಗೆ ಹಾಕೋ ಭಗವಂತ. ನಾವು ಮನುಷ್ಯರು ತಿಳಿದೇನೋ ತಪ್ಪು ಮಾಡ್ತೀವಿ, ಕೆಲವು ಟೈಮಲ್ಲಿ ತಿಳಿದು ಸಹ ತಪ್ಪು ಮಾಡ್ತೀವಿ. ನಾವು ನಿಜ ಹೇಳಬೇಕು ಅಂತ ಅನ್ನೋ ಟೈಮಲ್ಲೂ ಸಹ ಕೆಲವೊಂದು ಟೈಮಲ್ಲಿ ಸುಳ್ಳು ಹೇಳಲೇಬೇಕಾಗುತ್ತೆ. ಏಕೆಂತಂದರೆ ಎಲ್ಲ ಟೈಮಲ್ಲೂ ನಾವು ನಿಜನೇ ಹೇಳೋಕ್ಕಾಗೋದಿಲ್ಲ. ಕೆಲವೊಂದು ಟೈಮಲ್ಲಿ ನಾವು ಸುಳ್ಳು ಹೇಳಲೇಬೇಕಾಗುತ್ತೆ. ಏಕೆ ಅಂತಂದರೆ 1000 ಸುಳ್ಳು ಹೇಳಿ ಒಂದು ಕಾರ್ಯ ಮಾಡು ಅಂತ ಹೇಳ್ತಾರಲ್ಲ, ಹಂಗಾಗಿ ಏನಾದರೂ ಒಂದು ಒಳ್ಳೆ ಕೆಲಸಕ್ಕೋಸ್ಕರ ಸುಳ್ಳು ಅನ್ನೋದು ಹೇಳಲೇಬೇಕಾಗುತ್ತೆ. ಆ ರೀತಿ ಏನಾದರೂ ನನ್ನ ಬಾಯಿಂದ ಏನಾದರೂ ಒಂದು ಸುಳ್ಳು ಅನ್ನೋದು ಬಂದಿದ್ರೆ ದಯವಿಟ್ಟು ಕ್ಷಮಿಸು ಭಗವಂತ. ಏಕೆ ಅಂತಂದರೆ ನಾವು ಸತ್ಯನೇ ಹೇಳ್ತೀವಿ, ಸತ್ಯ ದಾರಿಲೇ ಇರ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ ಮನುಷ್ಯರ ಮೇಲೆ. ಏಕೆ ಅಂತಂದರೆ ನಾವು ಜನದ ಮಧ್ಯೆ ಓಡಾಡ್ತಾ ಇದ್ದೀವಿ, ಜನದ ಮಧ್ಯೆನೇ ನಾವು ಜೀವನ ಮಾಡೋಂಥದ್ದು. ಹಾಗಾಗಿ ನಾವು ತಪ್ಪು ಮಾಡಲೇಬೇಕಾಗುತ್ತೆ, ಸುಳ್ಳು ಸಹ ನಾವು ಹೇಳಲೇಬೇಕಾಗುತ್ತೆ. ಯಾರು ಸಹ ಹರಿಶ್ಚಂದ್ರ ಮಕ್ಕಳಾಗಿರೋದಿಲ್ಲ ಅಲ್ವಾ. ಇದನ್ನೆಲ್ಲ ನೀನೇ ದೂರ ಮಾಡಬೇಕು ಭಗವಂತ, ನೀನು ಹೊಟ್ಟೆಗೆ ಹಾಕೋಬೇಕು. ನಾವು ಗೊತ್ತಿಲ್ಲ ಏನಾದರೂ ತಪ್ಪು ಮಾಡಿದರೆ ಅದನ್ನು ಕ್ಷಮಿಸಿ ನಮಗೆ ಅನುಗ್ರಹ ಮಾಡಬೇಕು, ನಮ್ಮ ಜೊತೆಯಲ್ಲಿರಬೇಕು ಅಂತ ನಾವು ಕೇಳ್ಕೊತು ಅಂತಂದರೆ ಖಂಡಿತ ರಾಯರು ಎಲ್ಲ ತಪ್ಪನ್ನು ಸಹ ಕ್ಷಮಿಸ್ತಾರೆ. ಆದರೆ ಗೊತ್ತಿಲ್ಲದೇನೋ ತಪ್ಪು ಮಾಡಿದ್ರೆ ಅದನ್ನೆಲ್ಲ ರಾಯರು ಕ್ಷಮಿಸ್ತಾರೆ. ಏಕೆ ಅಂತಂದರೆ ನಾವು ಕೆಲವೊಂದು ಟೈಮಲ್ಲಿ ಸುಳ್ಳು ಅನ್ನೋದು ಹೇಳಲೇಬೇಕಾಗುತ್ತೆ.
ಮಾಡಬೇಕಾಗುತ್ತೆ. ಸಮಯ ಸಂದರ್ಭ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗೋದಿಲ್ಲ. ಕೆಲವೊಂದು ಟೈಮಲ್ಲಿ ಸುಳ್ಳು ಹೇಳೋದೇ ಒಳ್ಳೆಯದಾಗುತ್ತೆ. ಕೆಲವೊಂದು ಕಾರ್ಯ ಮಾಡಬೇಕಾದ್ರೆ ಸುಳ್ಳು ಹೇಳಿನೇ ಒಂದು ಕಾರ್ಯ ಮಾಡು ಅಂತ ಹಿರಿಕರು ಹೇಳ್ತಾರಲ್ಲ, ಹಂಗಾಗಿ ಒಂದು ಸುಳ್ಳು ಹೇಳಿದ್ರೇ ಒಳ್ಳೆಯದಾಗುತ್ತೆ. ಹಾಗಾಗಿ ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ಸುಳ್ಳು ಹೇಳಿ ಏನಾದರೂ ಒಂದು ಒಳ್ಳೆಯ ಕಾರ್ಯ ಆಗಿದರೆ ಅದರಲ್ಲಿ ಭಗವಂತ ಇರ್ತಾನೆ, ಭಗವಂತನ ಆಶೀರ್ವಾದ ಇರುತ್ತೆ, ಅದು ತಪ್ಪಾಗೋದಿಲ್ಲ. ಆದರೆ ನಾವು ಜೀವನ ಪೂರ್ತಿ ಸುಳ್ಳು ಹೇಳೋದು ಮತ್ತು ಮೋಸ ಮಾಡೋದು, ಸತ್ಯ ಬಿಟ್ಟು ಅಧರ್ಮ ದಾರಿಲಿ ಹೋಗೋದು, ಈ ಥರ ಮಾಡ್ತಿದ್ರೆ ಯಾವುದೇ ದೇವರು ಅಷ್ಟೇ ನಮಗೆ ಕಾಪಾಡೋದಿಲ್ಲ. ಆ ಜಾಗದಲ್ಲೂ ಸಹ ಭಗವಂತ ಇರೋದಿಲ್ಲ. ನಾವು ದೇವ್ರು ನಿಷ್ಠೆ ಬೇಡಿದ್ರು ನಮ್ಮ ಜೊತೆ ದೇವ್ರು ಇರೋದಿಲ್ಲ. ನನಗೆ ಗೊತ್ತಿಲ್ಲ ಇವತ್ತು ಏನಕ್ಕೆ ಈ ಥರ ಆಯಿತು ಅಂತಲೂ ನನಗೆ ಸರಿಯಾಗಿ ಗೊತ್ತಿಲ್ಲ. ನಾನು ರಾಯರ ಹತ್ರ ಕೇಳ್ಕೊಂಡಿದ್ದೆಷ್ಟು ಮುಂದೆ ಯಾವ ರೀತಿ ಕಷ್ಟ ಬರುತ್ತೆ ಅಂತ ನನಗೆ ಹೇಳೋಕ್ಕಾಗೋದಿಲ್ಲ ತಂದೆ, ಅದೆಲ್ಲ ನಿನಗೆ ಗೊತ್ತಿರುತ್ತೆ. ನೀನು ಹೊಟ್ಟೆಗೆ ಹಾಕೋಬೇಕು, ನನಗೆ ಮಾತ್ರ ಕಷ್ಟ ಕೊಡಬೇಡ ತಂದೆ, ನಾನು ಜೀವನದಲ್ಲಿ ಸಾಕಷ್ಟು ನೊಂದು ಬಿಟ್ಟಿದ್ದೀನಿ ಅಂತ ನಾನು ರಾಯರ ಹತ್ರ ಕೇಳ್ಕೊಂಡಿದ್ದೆ. ಇಷ್ಟು ಏನೇ ಕಷ್ಟ ಬರಲಿ ಅದನ್ನೆಲ್ಲ ರಾಯರ ಪಾದಕ್ಕೆ ಹಾಕ್ಬಿಡ್ಬೇಕು. ಮುಂದೆ ಬರೋದನ್ನು ನಾವು ಹೇಳೋಕ್ಕಾಗೋದಿಲ್ಲ, ಹಿಂದೆ ನಡೆದಿರೋದನ್ನ ನಾವು ಹೇಳ್ಬೋದು ನಾವು ಅಲ್ವಾ. ಮುಂದೆ ಯಾವ ರೀತಿ ನಮ್ಮ ಜೀವನ ಇರುತ್ತೆ, ನಾವು ಯಾವ ರೀತಿ ಮುಂದೆ ಜೀವನ ಕಟ್ಕೋತೀವಿ, ನಾವು ಏನಾಗ್ತೀವಿ, ಮುಂದೆಗಡೆ ಏನಾಗಿದ್ದೀವಿ ಅನ್ನೋದು ಸಹ ನಾವು ಹೇಳ್ಬೋದು. ಮುಂದೆ ಏನಾಗ್ತೀವಿ ಅನ್ನೋದು ಸಹ ನಾವು ಹೇಳೋಕ್ಕಾಗೋದಿಲ್ಲ. ಇದೆಲ್ಲ ಭಗವಂತನ ಇಚ್ಛೆನೇ ಆಗಿರುತ್ತೆ. ಹಾಗಾಗಿ ನಾನು ರಾಯರ ಹತ್ರ ಎಲ್ಲವನ್ನು ಸಹ ಹೇಳ್ಕೊತೀನಿ. ನಮಗೆ ಏನಾದರೂ ಕಷ್ಟ ಬರೋದಕ್ಕೆ ಮುಂಚೆ ಇದೆಲ್ಲ ಒಂದು ಸೂಕ್ಷ್ಮೆನ ಭಗವಂತ ಕೊಡ್ತಾರೆ. ಇದ್ರ ಅನುಭವವನ್ನು ಸಹ ನನಗಾಗಿದೆ, ನಿಮಗೂ ಸಹ ಈ ಥರ ಆಗ್ತಿರುತ್ತೆ. ಏನಾದರೂ ಕಷ್ಟ ಬರೋದಕ್ಕೆ ಮುಂಚೆ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ, ಒಂಥರ ಜೀವ ತಳ್ಳಮಳ್ಳ ಅನಿಸೋದು, ಕೈಕಾಲೆಲ್ಲ ನಡ್ಕ ಬರೋದು, ಏನು ಮನೆಯಲ್ಲಿ ಯಾವುದೇ ಒಂದು ಪರಿಸ್ಥಿತಿ ಕೆಟ್ಟ ಪರಿಸ್ಥಿತಿ ಇರೋದಿಲ್ಲ, ಆದರೆ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ, ಒಂಥರ ಜೀವ ಎಲ್ಲ ಬಡ್ಕೊಡೋ ಥರ ಆಗೋದು, ಈ ಥರ ಆಗ್ತಿರುತ್ತೆ. ಏಕೆ ಅಂತಂದರೆ ದೇವರು ಸೂಚನೆ ಕೊಡ್ತಾರೆ. ಏನಾದರೂ ಕಷ್ಟ ಬರೋದಕ್ಕೆ ಮುಂಚೆ ಈ ಥರ ಒಂದು ಸೂಚನೆ ಕೊಡ್ತಾರೆ. ಇದು ಸುಮಾರು ಸತಿ ನನಗಾಗಿದೆ. ಹಂಗಾಗಬೇಕಾದ್ರೂ ಸಹ ನಾನು ರಾಯರ ಹತ್ರ ಕೇಳ್ಕೊಂಡೋದೆ ಎಷ್ಟು, ಮುಂದೆ ಏನು ಕಷ್ಟ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ, ಕಷ್ಟನ ನೀನೇ ದೂರ ಮಾಡಂತ ನಾನು ಇಷ್ಟನ್ನ ರಾಯರ ಹತ್ರ ಕೇಳ್ಕೊತೀನಿ. ನಮ್ಮ ಮನಸ್ಸಿಗೆ ಸಮಾಧಾನ ಇಲ್ಲ, ನಮ್ಮ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ, ನಾವು ಚೆನ್ನಾಗಿರಬೇಕು, ಎಲ್ಲರೂ ಥರ ಎಲ್ಲರೂ ಆಡ್ಕೊಳ್ಳೋ ಥರ ನಮ್ಮ ಜೀವನ ಆಗಬಾರ್ದು, ನಾವು ಜೀವನದಲ್ಲಿ ಚೆನ್ನಾಗಿರಬೇಕು, 4 ಜನ ಥರ ನಾವು ಚೆನ್ನಾಗಿರಬೇಕು ಅಂತಲೂ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ನಾವು ರಾಯರು ನಂಬ್ತೀವಿ, ರಾಯರು ಪೂಜೆ ಮಾಡ್ತೀವಿ, ರಾಯರು ಒಳ್ಳೇದು ಮಾಡ್ತಿಲ್ಲ ಅಂತ ಅನ್ನೋದು ಸಹ ಕೆಲವ್ರಿಗಿರುತ್ತೆ. ಏಕೆ ಅಂತಂದರೆ ರಾಯರು ಪೂಜೆ ಮಾಡಿದ ತಕ್ಷಣ ಎಲ್ರಿಗೂ ಒಳ್ಳೇದಾಗಬೇಕು ಅಂತಲೂ ಏನಿಲ್ಲ. ಯಾಕೆಂದರೆ ಅದಕ್ಕೆ ಅಂತ ಒಂದು ಟೈಮ್ ಬರಬೇಕು. ಟೈಮ್ ಬಂದಾಗಲೇ ರಾಯರ ಅನುಗ್ರಹ ಮಾಡೋದು. ಖಂಡಿತ ರಾಯರ ಅನುಗ್ರಹ ಒಂದಲ್ಲ ಒಂದು ದಿವಸ ಆಗುತ್ತೆ. ರಾಯರಿಗೆ ಸೇವೆ ಮಾಡೋದು ಅಂತಂದ್ರೇ ರಾಯರು ಬೇಗ ನಮಗೆ ಅನುಗ್ರಹ ಮಾಡ್ತಾರೆ. ಯಾವ ರೀತಿ ಹೇಗೆ ಸೇವೆ ಮಾಡೋದು ಅಂತಂದರೆ, ನಾವು 9 ದಿವಸ ರಾಯರಿಗೆ ವ್ರತ ಅಂತ ಮಾಡಬೇಕು. ನಿಮ್ಮ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ, ನಿಮಗೆ ಮನೆಯಲ್ಲಿ ನೆಮ್ಮದಿ ಇಲ್ಲ, ನೀವು ಅಂದ್ಕೊಂಡಿದ್ದು ಯಾವುದೂ ಅಷ್ಟೇ ಈಡೇರ್ತಾ ಇಲ್ಲ, ರಾಯರು ಸೇವೆ ಮಾಡಿದ್ರು ಒಳ್ಳೇದಾಗ್ತಿಲ್ಲ ಅಂತನ್ನೋರು ನೀವು 9 ದಿವಸ ಈ ಥರ ಒಂದು ವ್ರತ ಅಂತ ಮಾಡಿ. ತುಂಬ ಅಂದರೆ ತುಂಬ ರಿಸಲ್ಟ್ ಕೊಡುತ್ತೆ. ರಾಯರು ಅನುಗ್ರಹನ 100ಕ್ಕೆ 100ರಷ್ಟು ರಾಯರ ಅನುಗ್ರಹ ಮಾಡೇ ಮಾಡ್ತಾರೆ. ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ತಾ ಹೋಗ್ತೀನಿ. 9 ದಿವಸ ನೀವು ಕಂಪಲ್ಸರಿ ಮಾಡಬೇಕು. ಏಕೆ ಅಂತಂದರೆ ನಾವು ವಾರದಲ್ಲಿ ಈಗ 5 ದಿವಸ 7 ದಿವಸ ಅದು ಮಾಡೋಕ್ಕೆ ಹೋಗಬಾರ್ದು. 5 ದಿವಸ ಮಾಡಿದ್ರೆ ವಾರ ಪೂರ್ತಿ ಅನ್ಸ್ಕೊಳ್ಳೋದಿಲ್ಲ. ಅದು 7 ದಿವಸ ಮಾಡ್ತು ಅಂತಂದರೆ 7 ಬೀಳಾಗುತ್ತೆ. ಹಂಗಾಗಿ 7 ದಿವಸ ಯಾರು ಅಷ್ಟೇ ವ್ರತನ ಮಾಡೋದಕ್ಕೆ ಹೋಗಬೇಡಿ. ಇಲ್ಲ 9 ದಿವಸ ಮಾಡಿ, ಇಲ್ಲ 11 ದಿವಸ ಮಾಡಿ. 9 ದಿವಸದ ಮೇಲ್ಪಟ್ಟೆ ನಾವು ವ್ರತ ಅಂತ ಮಾಡಬೇಕು. 7 ದಿವಸ ಮಾಡೋದು 5 ದಿವಸ ಮಾಡೋದಕ್ಕೆ ಹೋಗ್ಬಾರ್ದು. ಈಗ ನಾವು 5 ದಿವಸ ಮಾಡ್ತು ಅಂತಂದರೆ ವಾರದಲ್ಲಿ 5 ದಿವಸ ಮಾತ್ರ ಇರುತ್ತೆ, ಇನ್ನು 2 ದಿವಸ ನಾವು ಬಿಟ್ಬಿಡ್ತೀವಿ. ಆ 2 ದಿವಸನೂ ನಾವು ಸೇರಿಸ್ಕೋಬೇಕು. ಹಂಗಾದರೆ 7 ದಿವಸ ಆಗುತ್ತೆ. 7 ದಿವಸ ಮಾಡ್ಬೋದಾ ಅಂದರೆ 7 ದಿವಸ ವ್ರತ ಮಾಡಬಾರ್ದು. ಏಕೆಂತಂದರೆ 7 ಬೀಳು ಅಂತಲೇ ಇದೆಯಲ್ಲ, ಹಂಗಾಗಿ 7 ದಿವಸ ನೀವು ಮಾಡೋದಕ್ಕೆ ಹೋಗಬೇಡಿ, 9 ದಿವಸ ಮಾಡಿ. ಇನ್ನು 2 ದಿವಸ ಹೆಚ್ಚಿಗೆ ನೀವು ಮಾಡ್ತು ಅಂತಂದರೆ ನಿಮ್ಮ ಜೀವನದಲ್ಲಿ ರಾಯರು ಸದಾಕಾಲ ನಿಮ್ಮ ಜೊತೇಲಿ ಇರ್ತಾರೆ. ನೀವು ಅಂದ್ಕೊಂಡಿದ್ದನ್ನು ರಾಯರು ಚಾಚು ತಪ್ಪದೆ ನಿಮಗೆ ಕರುಣಿಸ್ತಾರೆ. ಇದು 100ಕ್ಕೆ 100ರಷ್ಟು ಸತ್ಯ. ಯಾವ ರೀತಿ ಅಂತ ನಾನು ಹೇಳ್ತಾ ಹೋಗ್ತೀನಿ. ನೀವು ಗುರುವಾರ ದಿವಸನೇ ರಾಯರು ವ್ರತ ಸ್ಟಾರ್ಟ್ ಮಾಡಬೇಕು. ಹಿಂದಿನ ದಿವಸನೇ ಮನೆಯನ್ನೆಲ್ಲ ಸ್ವಚ್ಛ ಮಾಡ್ಕೊಳ್ಳಿ. ಸ್ವಚ್ಛ ಮಾಡಿಕೊಂಡು ನೀವು ಬೆಳಗ್ಗೆನೇ ಗುರುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಇದು ಪೂಜೆನ ಮಾಡಬೇಕು. ಮಾಮೂಲಿ ರಾಯರಿಗೆ ಹೇಗೆ ಪೂಜೆ ಮಾಡ್ತೀರೋ ಅದೇ ರೀತಿ ಮಾಡಿ. ಒಂದು ಸಂಕಲ್ಪ ಅಂತ ಇಟ್ಕೊಳ್ಳಿ. ನೀವು ನಿಮ್ಮ ಮನೆ ಪರಿಸ್ಥಿತಿ ಏನಿದೆ ನೋಡಿ ಅದನ್ನು ಸಂಕಲ್ಪ ಅಂತ ಇಟ್ಕೊಳ್ಳಿ. ಒಂದು ಚೀಟಿನಲ್ಲಿ ಇದನ್ನು ಬರೀರಿ. ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನೀವು ಅದೇ ರೀತಿ ಒಂದು ಚೀಟಿನಲ್ಲಿ ಬರೀರಿ. ನಿಮ್ಗೆ 2 ಕೋರಿಕೆ 3 ಕೋರಿಕೆ ಇಷ್ಟನ್ನ ನೀವು ಚೀಟಿನಲ್ಲಿ ಬರೀರಿ. ಬರೆದ್ಬಿಟ್ಟು ರಾಯರ ಮುಂದೆಗಡೆ ಇಡಿ. ನೀವು ರಾಯರ ಮುಂದೆಗಡೆ ಯಾವಾಗಲೂ ಸಹ ನೀವು ಎಷ್ಟು ದಿನ ವ್ರತ ಮಾಡ್ತೀರೋ ಅಷ್ಟು ದಿನ ಆ ಚೀಟಿ ಅಲ್ಲೇ ಇರಬೇಕು. ಒಂದು
ಬಟ್ಲಲ್ಲೋ ಇಲ್ಲ ಒಂದು ತಟ್ಟೆಲೋ ಅಕ್ಕಿ ಹಾಕ್ಬಿಟ್ಟು ಅಕ್ಕಿ ಮೇಲ್ಗಡೆ ಚೀಟಿ ಇಟ್ಬಿಟ್ಟು ನೀವು ಸಂಕಲ್ಪ ಅಂತ ಮಾಡಿ ಪೂಜೆನ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಬೇಡಿಕೆ ಈಡೇರುತ್ತೆ. ಗುರುವಾರ ಹೇಗೆ ವ್ರತ ಮಾಡ್ತೀರೋ ಅದೇ ರೀತಿ ಮಾಡಿ. ಆದರೆ ನಾವು ಈ ವ್ರತ ಮಾಡೋದ್ರಿಂದ ನಮಗೆ 100% ರಿಸಲ್ಟ್ ಕೊಡುತ್ತೆ. ಏಕೆಂತಂದರೆ ಕಠಿಣ ವ್ರತ ಆಗಿರುತ್ತೆ ಇದು. ನಾವು 9 ದಿವಸನೂ ತಣ್ಣೀರು ಸ್ನಾನ ಮಾಡಿ ವ್ರತ ಮಾಡೋದ್ರಿಂದ 100% ರಿಸಲ್ಟ್ ಕೊಡುತ್ತೆ. ಇವಾಗ ಬೇಸಿಗೆ ಆಗಿದೆಯಲ್ಲ, ಹಂಗಾಗಿ ನಿಮ್ಗೆ ಆರೋಗ್ಯ ಚೆನ್ನಾಗಿದೆ ಅಂತ ಅನ್ನೋರು ತಣ್ಣೀರು ಸ್ನಾನ ಮಾಡಿ ನೀವು ವ್ರತನ ಸ್ಟಾರ್ಟ್ ಮಾಡ್ಕೊಳ್ಳಿ. ನಮ್ಗೆ ಆರೋಗ್ಯ ಚೆನ್ನಾಗಿಲ್ಲ, ತಣ್ಣೀರು ಸ್ನಾನ ನಮ್ಗೆ ಅಡ್ಜಸ್ಟ್ ಆಗೋದಿಲ್ಲ ಅಂದರೆ ಸ್ವಲ್ಪ ಬಿಸಿನೀರನ್ನ ನೀವು ಸ್ನಾನ ಮಾಡಿ. ಅಂದರೆ ಜಾಸ್ತಿ ಬಿಸಿ ಸ್ನಾನ ನಾವು ಮಾಡೋದಕ್ಕಿಂತ ತಣ್ಣೀರು ಸ್ನಾನ ಮಾಡಿ ನಾವು ವ್ರತ ಅನ್ನೋದು ಮಾಡಿದ್ರೆ ಖಂಡಿತ ರಾಯರು ಅನುಗ್ರಹ ನಮ್ಗೆ ಆಗೇ ಆಗುತ್ತೆ. ತಣ್ಣೀರು ಸ್ನಾನ ಮಾಡಿ ರಾಯರಿಗೆ ವ್ರತ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ವ್ರತನ ಮಾಡಿ ನೀವು ತುಳಸಿ ಹತ್ರ ದೀಪ ಹಚ್ಚಿ, ಮನೆ ದೇವ್ರ ಹತ್ರ 2 ದೀಪ ಹಚ್ಚಿ, ರಾಯರಿಗೆ ತುಪ್ಪು ದೀಪ ಹಚ್ಚಿ ನೀವು 9 ದಿವಸ ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ. ಗುರುವಾರ ಸ್ಟಾರ್ಟ್ ಮಾಡಿದ್ರೆ ಇನ್ನು ಶುಕ್ರವಾರಕ್ಕೆ ಅದು ಮುಗಿಬೇಕದು. ಈ ರೀತಿ ನೀವು ಮಾಡಿ ನೀವು ಪ್ರತಿ ದಿವಸ ಮಾಡಬೇಕು. ಮತ್ತು ನೀವು 9 ದಿವಸ ವ್ರತ ಮಾಡ್ತೀರಲ್ಲ, ನಾನ್ ವೆಜ್ ಅಂತೂ ಮನೆಯಲ್ಲಿ ಮಾಡೋದಕ್ಕೆ ಹೋಗ್ಬಾರ್ದು. ಮನೆಯಲ್ಲಿ ಯಾರು ಸಹ ತಿನ್ನೋದಕ್ಕೆ ನಾನು ಅದಕ್ಕೆ ಹೇಳಿದ್ದು ಇದು ಕಠಿಣ ವ್ರತ ಅಂತ. ಮನೆಯಲ್ಲಿ ಒಬ್ಬರು ತಿಂದು ಮನೆಗೆ ಬಂದರೂ ಸಹ ವ್ರತ ನಾವು ಮಾಡಿದ್ದಕ್ಕೆ ಫಲ ಕೊಡೋದಿಲ್ಲ. ಹಾಗಾಗಿ 9 ದಿವಸ ನೀವು ಮೊಟ್ಟೆ ಆಗಲಿ ನಾನ್ ವೆಜ್ ಆಗಲಿ ಯಾವುದು ಅಷ್ಟೇ ತಿನ್ನೋದಕ್ಕೆ ಹೋಗಬೇಡ್ರಿ. ನೀವು ಸಹ ಬೇರೆಯವ್ರ ಮನೆಗೆ ನೀವು ಹೋಗೋದಕ್ಕೆ ಹೋಗಬೇಡ್ರಿ. 9 ದಿವಸ ನೀವು ತುಂಬ ಚಾಚು ತಪ್ಪದೆ ಇದು ವ್ರತನ ಮಾಡಿ ನೀವು ಖಂಡಿತ ನಿಮಗೆ ಅನುಗ್ರಹ ಆಗೇ ಆಗುತ್ತೆ. ಇದು 100% ಸತ್ಯ. ನೀವೇ ನನಗೆ ಕಮೆಂಟಲ್ಲಿ ಹೇಳ್ತೀರಾ. ನೀವು 9 ದಿವಸ ತಣ್ಣೀರು ಸ್ನಾನ ಮಾಡಿ ನಾನ್ ವೆಜ್ಜು ಮೊಟ್ಟೆ ಇದನ್ನೆಲ್ಲ ತಿಂದಿರೋ ಹಾಗೆ ಅವಾಯ್ಡ್ ಮಾಡಿ. ಮತ್ತು ಗಂಡ ಹೆಂಡ್ತಿ ನೀವು ದೂರ ಇರಬೇಕಾಗುತ್ತೆ. 9 ದಿವಸ ನೀವು ಈ ಥರ ಒಂದು ಪಾಲಿಸಲೇಬೇಕಾಗುತ್ತೆ, ನಿಷೇಧವಾಗಿರುತ್ತೆ. ಹಾಗಾಗಿ ನೀವು ಎಷ್ಟು ರಾಯರನ್ನು ನಂಬ್ತೀರೋ, ಎಷ್ಟು ಕಠಿಣವಾಗಿ ನೀವು ವ್ರತ ಮಾಡ್ತೀರಾ, ಅದಕ್ಕೆ ಫಲ ಅನ್ನೋದು ಭಗವಂತ ಕೊಟ್ಟೇ ಕೊಡ್ತಾರೆ. 9 ದಿವಸ ನೀವು ಇದನ್ನೆಲ್ಲ ದೂರ ಇಡಲೇಬೇಕಾಗುತ್ತೆ. ಏಕೆಂತಂದರೆ ನಮ್ಮ ಮನೆ ಪರಿಸ್ಥಿತಿಗೋಸ್ಕರ ನಾವು ಇದನ್ನೆಲ್ಲ ದೂರ ಮಾಡಲೇಬೇಕಾಗುತ್ತೆ. ಹಾಗಾಗಿನೇ ನಾನು ಹೇಳ್ತಾ ಇರೋದು ಕಠಿಣ ವ್ರತ ಅಂತ. ಮನೆಯಲ್ಲಿ ಯಾರು ಅಷ್ಟೇ ಅಂಟು ಮುಂಟು ಆಗೋವಂಥ ಟೈಮಲ್ಲಿ ವ್ರತ ಮಾಡೋದಕ್ಕೆ ಹೋಗಬೇಡಿ. ಈಗ 9 ದಿವಸ ವ್ರತ ಅಂತಂದರೆ ನಿಮ್ಮ ಅಂಟು ಮುಂಟು ಎಲ್ಲ ಮುಗ್ದಿದ್ದ ನಂತರನೇ ನೀವು ವ್ರತ ಸ್ಟಾರ್ಟ್ ಮಾಡಿ. ಸೆಂಟ್ರಲ್ಲಿ 1 ದಿವಸ ನೀವು ವ್ರತ ಬಿಟ್ಟರು ಸಹ ಈ ವ್ರತಕ್ಕೆ ಫಲ ಅನ್ನೋದು ಕೊಡೋದಿಲ್ಲ. ಇದನ್ನೆಲ್ಲ ಮುಗಿಸ್ಕೊಂಡು 9 ದಿವಸ ಕಂಟಿನ್ಯೂಸ್ ಆಗಿ ಮಾಡಿ ಅಂತ ನಾನು ಕೇಳ್ತಾ ಇರೋದು. ಮತ್ತು ನೀವು ರಾಯರ ಮಠಕ್ಕೆ ಪ್ರತಿದಿನ ಹೋಗೋಕ್ಕಾಗುತ್ತಾ? ಪ್ರತಿದಿನ ಹೋಗಿ ಅಲ್ಲಿ ತುಪ್ಪ ದೀಪ ಬೆಳಗ್ಗೆ. ಇಲ್ಲ ಹೋಗೋಕ್ಕಾಗಿಲ್ಲ ಅಂತಂದರೆ ಮನೆಯಲ್ಲೇ ಬೆಳಗ್ಗೆ ಸಂಜೆ 2 ಟೈಮು ತುಪ್ಪು ದೀಪ ಬೆಳಗ್ಗೆ ರಾಯರಿಗೆ. ಮತ್ತು ಗುರುವಾರ ರಾಯರ ಮಠಕ್ಕೆ ಹೋಗಿದ್ದು ಬನ್ನಿ. ನೀವು ಪ್ರತಿ ದಿವಸ ಹೋದರೂ ತುಂಬ ಒಳ್ಳೆಯದಾಗುತ್ತೆ. ನನಗಾಗೋದಿಲ್ಲ, ಸಾಧ್ಯವಾಗೋದಿಲ್ಲ ಅಂತನೋರಾಯಿತು ಅಂತಂದರೆ ಗುರುವಾರ ನೀವು ಹೋಗಿ ಬೆಳಗ್ಗೆ ಸಂಜೆ ತುಪ್ಪು ದೀಪನ ರಾಯರಿಗೆ ಬೆಳಗ್ಗೆ ನೀವು ಏನಾದರೂ ನೈವೇದ್ಯ ಮಾಡಿ ಇಟ್ಬಿಟ್ಟು ತುಳಸಿ ಹತ್ರನೂ ಅಷ್ಟೇ ನೀವು ಬೆಳಗ್ಗೆ ಟೈಮು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀರಲ್ಲ, ಪ್ರತಿ ದಿವಸ ನೀವು ರಾಯರಿಗೆ ಹೇಗೆ ದೀಪ ಹಚ್ಚುತ್ತೀರೋ ಮನೆ ದೇವ್ರಿಗೂ ಅದೇ ರೀತಿ ಹಚ್ಚುತ್ತೀರಲ್ಲ, ಅದೇ ರೀತಿ ತುಳಸಿ ಹತ್ರನೂ ದೀಪ ಹಚ್ಚಿ ನೀವು ವ್ರತನ ನೀವು ಮಾಡ್ತಾ ಹೋಗಿ. ಖಂಡಿತ 100% ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ಯಾಕೆಂತಂದರೆ ಇದು ತುಂಬ ಕಠಿಣವಾದಂಥ ವ್ರತ ಆಗಿರೋದ್ರಿಂದ ನಾವು 9 ದಿವಸ ಕಂಟಿನ್ಯೂಸ್ ಆಗಿ ಮಾಡೋವಂಥ ವ್ರತ. ಹಂಗಾಗಿ ನೀವು ಇದನ್ನು ಮಾಡಿ ನೀವು ನೋಡಿ ರಿಸಲ್ಟು ರಾಯರು ಯಾವ ರೀತಿ ನಿಮಗೆ ಕೊಡ್ತಾರೆ, ನಿಮ್ಗೆ ಹೇಗೆ ನಿಮ್ಗೆ ಅನುಗ್ರಹ ಮಾಡ್ತಾರೆ ಅಂತ. ಏಕೆಂತಂದರೆ ನೀವು ಚೀಟಿನಲ್ಲಿ ಏನು ರಾಯರ ಮುಂದೆ ಬರೆದಿಟ್ಟಿರ್ತೀರಲ್ಲ ಕೋರಿಕೆನ ಈಡೇರಿಸ್ತಾರೆ. ವ್ರತ ಮುಗಿಯೋದ್ರಲ್ಲಾಗಿರ್ಬೋದು, ವ್ರತ ಮಾಡುವಾಗಲೇ ಅದು ಕೋರಿಕೆ ಆಗಿರ್ಬೋದು, ಮುಗಿದ ನಂತರ ಆಗಿರ್ಬೋದು. ಆದರೆ ನೀವು ಮಾಡಿದಂಥ ವ್ರತಕ್ಕೆ ಫಲ ಅನ್ನೋದು ಕೊಟ್ಟೇ ಕೊಡ್ತಾರೆ. ಇದು ನಾನು ಹೇಳೋಂಥ ಮಾತಲ್ಲ, ಇದು ಭಗವಂತನ ಸೂಚನೆ ಆಗಿರುತ್ತೆ. ಏಕೆಂತಂದರೆ ನಾವು ಜನ ನಂಬಿ ಮೋಸ ಹೋಗೋದಕ್ಕಿಂತ ರಾಯರನ್ನ ನಂಬಿ ನಾವು ಏನಾದರೂ ಒಂದು ಸೇವೆ ಅಂತ ಮಾಡಿದ್ರೆ ಖಂಡಿತ ಅದಕ್ಕೆ ಫಲ ಕೊಟ್ಟೇ ಕೊಡ್ತಾರೆ. ಸುಮಾರು ಜನ ಹೇಳ್ತೀರಾ ನಾನು ವ್ರತ ಮಾಡ್ತೀನಿ, ಏನಾದರೂ ಒಂದು ವ್ರತ ಇದ್ರೆ ಹೇಳಿ, ನನಗೆ ತುಂಬ ಸಮಸ್ಯೆ ಇದೆ, ಕಷ್ಟ ಇದೆ, ನಮ್ಮ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ, ಮದುವೆ ಸೆಟ್ ಆಗ್ತಿಲ್ಲ, ಮಕ್ಕಳಾಗ್ತಿಲ್ಲ, ನಮಗೆ ಆರೋಗ್ಯದಲ್ಲಿ ಚೆನ್ನಾಗಿಲ್ಲ, ಕಷ್ಟ ಇದೆ, ಮನೆಯಲ್ಲಿ ದುಡ್ಡು ಕಾಸು ಅನ್ನೋದಕ್ಕೂ ಅಷ್ಟೇ ಕಷ್ಟ ಇದೆ ಅಂತನೋರು ಕಠಿಣವಾದಂಥ ಈ ಥರ ವ್ರತ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಗುರುವಾರ ಸ್ಟಾರ್ಟ್ ಮಾಡ್ಕೊಳ್ಳಿ, ಇನ್ನು ಶುಕ್ರವಾರಕ್ಕೆ ಮುಗಿಯುತ್ತೆ. ನೀವು ಡೈಲಿ ರಾಯರ ಮಠಕ್ಕೆ ಹೋಗೋಕ್ಕಾದರೆ ಹೋಗಿ, ಇಲ್ಲ ಅಂತಂದರೆ ನೀವು ವಾರದಲ್ಲಿ 2 ದಿವಸ ರಾಯರ ಮಠಕ್ಕೆ ಹೋಗಿ ಬನ್ನಿ. ಅಂದರೆ ಬೆಳಗ್ಗೆ ಸಾಯಂಕಾಲ 2 ಟೈಮು ದೀಪ ಹಚ್ಚಿ, ದಿನದಲ್ಲಿ 1 ಟೈಮು ರಾಯರಿಗೆ ತುಪ್ಪ ದೀಪ ಹಚ್ಚಿ ಸಾಕು. ಸಂಜೆ ಟೈಮು ನೀವು ಎಣ್ಣೆ ಬಿಟ್ಟೆ ದೀಪ ಹಚ್ಚಿ, ಅಂದರೆ ತುಪ್ಪದ ಬತ್ತಿ ಬೆಳಗ್ಗೆ. ಈಗ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ತುಪ್ಪದ ಬತ್ತಿ, ಇದನ್ನು ಬೆಳಗ್ಗೆ ಸಾಕು.
ದೀಪನೇ ಹಚ್ಚಬೇಕು ಅಂತ ಏನಿಲ್ಲ. ಈ ರೀತಿ ಮಾಡ್ತಾ ಹೋಗಿ. ಮತ್ತು 9 ದಿವಸ ನಾನ್ ವೆಜ್ ಅಂತೂ ನೀವು ತಿನ್ನೋದಕ್ಕೂ ಹೋಗಬೇಡಿ. ನೀವು ಯಾರ ಮನೆಗೂ 9 ದಿವಸ ಹೋಗೋದಕ್ಕೆ ಹೋಗ್ಬೇಡಿ. ಯಾಕೆಂತಂದರೆ ಅಂಟು ಮುಂಟು ಎಲ್ಲ ಹಾಕ್ತಿರ್ತಾರಲ್ಲ, ನಾನ್ ವೆಜ್ ಇದೆಲ್ಲ ಮಾಡಿರ್ತಾರೆ. ಹಂಗಾಗಿ ಬೇರೆಯವ್ರ ಮನೆಗೂ ಸಹ ನೀವು ಒಂದು 9 ದಿವಸ ನೀವು ಅವಾಯ್ಡ್ ಮಾಡಿ. ಮತ್ತು ಗಂಡ ಹೆಂಡ್ತಿ ನೀವು ಆದಷ್ಟು ದೂರ ಇರಬೇಕು. ಈ 9 ದಿವಸ ನೀವು ತಣ್ಣೀರು ಸ್ನಾನ ಮಾಡಿದ್ರೆ ರಾಯರು ಬೇಗ ಅನುಗ್ರಹ ಮಾಡ್ತಾರೆ. ಯಾಕೆಂತಂದರೆ ರಾಯರು ಬೆಳಗಿನ ಜಾವ 3 ಗಂಟೆಗೆ ಎದ್ದು ಆ ತಣ್ಣೀರು ಸ್ನಾನ ಮಾಡಿ ಶ್ರೀಹರಿನ ಪೂಜೆ ಮಾಡ್ತಿದ್ದಂಥವ್ರು. ಹಂಗಾಗಿ ನಿಮ್ಗೆ ಸಾಧ್ಯವಾಗುತ್ತೆ ಅಂತನೋರು ತಣ್ಣೀರು ಸ್ನಾನ ಮಾಡಿನೇ ಮಾಡಿ. ಆಗೋದಿಲ್ಲ ಅನ್ನೋರು ಸ್ವಲ್ಪ ಬಿಸಿ ಮಾಡಿಕೊಂಡು ನೀವು ಸ್ನಾನ ಮಾಡಿ ವ್ರತನ ಸ್ಟಾರ್ಟ್ ಮಾಡಿ. ಖಂಡಿತ ಒಳ್ಳೆಯದಾಗೇ ಆಗುತ್ತೆ. ಇದು 100ಕ್ಕೆ 100ರಷ್ಟು ಸತ್ಯ. ನೀವೇ ಬಂದು ನನಗೆ ಕಮೆಂಟಲ್ಲಿ ಹೇಳ್ತೀರಾ, ಅಕ್ಕ ನೀವು ಹೇಳಿದ್ದು ನಾನು ಮಾಡಿದ್ಮೇಲೆ ನನಗೆ ತುಂಬ ಒಳ್ಳೆಯದಾಗಿದೆ ಅಂತ ನೀವೇ ಹೇಳ್ತೀರಾ. ಜೀವನ ಪೂರ್ತಿ ನಮ್ಮ ಕಷ್ಟ ಹೀಗೆ ಇದೆ, ಎಷ್ಟು ದುಡಿದ್ರೂ ನಮ್ಮ ಕಷ್ಟ ದೂರ ಆಗ್ತಿಲ್ಲ, ಸಾಲ ಇದೆ, ನಮ್ಮ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತನ್ನೋರು ಈ ಕಠಿಣ ವ್ರತನ ನೀವು ಮಾಡಿ 100ಕ್ಕೆ 100ರಷ್ಟು ರಾಯರು ರಿಸಲ್ಟ್ ನಿಮಗೆ ಕೊಟ್ಟುಬಿಡ್ತಾರೆ. ಇವತ್ತಲ್ಲ ನಾಳೆ ನೀವು ಮಾಡಿದಂಥ ಸೇವೆಗೆ ಪೂಜೆ ವ್ರತಕ್ಕೆ ನಿಮಗೆ ಫಲನೂ ಕೊಟ್ಟೇ ಕೊಡ್ತಾರೆ. ಇದು 100ಕ್ಕೆ 100ರಷ್ಟು ಸತ್ಯ. ರಾಯರನ್ನ ನಾವೆಷ್ಟು ನಂಬ್ತೀವೋ ರಾಯರ ಅನುಗ್ರಹನೂ ಅಷ್ಟೇ ಸತ್ಯವಾಗಿರುತ್ತೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.